ರಾಜ್ಯ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ಮಂಡನೆ ಮಾಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯನ್ನು ಪ್ರತಿ ಬಜೆಟ್ನಲ್ಲೂ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇಲ್ಲಿನ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೋಲಾರ ಜಿಲ್ಲೆಗೆ ಬಜೆಟ್ನಲ್ಲಿ ಅನುದಾನ ತರುವಲ್ಲಿ ವಿಫಲವಾಗಿದ್ದಾರೆ. ಅದರ ಜೊತೆಗೆ ಇವತ್ತು ರಾಜ್ಯ ಬಜೆಟ್ನಲ್ಲಿ ಏನು ಕೃಷಿ ಕ್ಷೇತ್ರಕ್ಕೆ 50,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಕೋಲಾರ ಜಿಲ್ಲೆಗೆ ವಿಶೇಷ ಪ್ಯಾಕೇಜನ್ನು ನೀಡುವ ಜೊತೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ಎತ್ತಿನ ಹೊಳೆ ನೀರನ್ನು ಜಾರಿ ಮಾಡಬೇಕು. ಟೊಮಾಟೊ ಮಾರುಕಟ್ಟೆ ಜಾಗದ ಸಮಸ್ಯೆ 100 ಎಕರೆ ಮಂಜೂರು ಮಾಡಿ ಅಭಿವೃದ್ಧಿಗೆ 100 ಕೋಟಿಯನ್ನು ಬಿಡುಗಡೆ ಮಾಡಬೇಕು. ಮತ್ತು ಕೇಜ್ರಿವಾಲ್ 3 ಹಂತದ ಶುದ್ಧೀಕರಣ ಮಾಡಬೇಕು. ನಕಲಿ ಬಿತ್ತನೆ ಬೀಜ, ಕೀಟನಾಶಕ ಮತ್ತು ಅನಧಿಕೃತ ಮೆಣಸಿನಗಳ ನಿಯಂತ್ರಣಕ್ಕೆ ಕಾನೂನನ್ನು ಜಾರಿ ಮಾಡಬೇಕು. ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಜಾರಿ ಬರುವಾಗ ಚುನಾವಣೆ ಸಮಯದಲ್ಲಿ ನೇಮದಲ್ಲಿ ಮಹಿಳಾ ಸಮಾಯೋಜನೆಯಲ್ಲಿ ನೀಡಿದಂಥ ಸ್ತ್ರೀಶಕ್ತಿ ಸಾಲವನ್ನು ಸಂಪೂರ್ಣವಾಗಿ DCC ಬ್ಯಾಂಕ್ ಇರ್ಬೋದು ಮತ್ತು ಮತ್ತಿತರ ಸರ್ಕಾರ ಬ್ಯಾಂಕ್ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಅಭಿವೃದ್ಧಿಗೆ ಕೃಷಿ ಕ್ಷೇತ್ರಕ್ಕೆ 50,000 ಕೋಟಿ, ಕೋಲಾರ ಜಿಲ್ಲೆಗೆ 25,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರ ಕೇಜ್ರಿವಾಲ್ 3 ಹಂತದ ಶುದ್ಧೀಕರಣ ಮಾಡಲೇಬೇಕು. ಮತ್ತು ಸ್ಥಳೀಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡದ ಕಾರ್ಖಾನೆ ವಿರುದ್ಧ ಕಾನೂನು ರಚನೆ ಮಾಡಬೇಕು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘದಿಂದ ಮೆಕ್ಕೆ ಸರ್ಕಲಲ್ಲಿ ಸರ್ಕಾರಿ ಸಮೇತ ಹೋರಾಟ ಮಾಡಿ ತಹಸೀಲ್ದಾರ್, ಉಪ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಅದರಂತೆ ಉಸ್ತುವಾರಿ ಸಚಿವರು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಈ ಬಜೆಟ್ನಲ್ಲೇನಾದರೂ ಕೋಲಾರ ಜಿಲ್ಲೆಗೆ ಅನುದಾನ ತರದೇ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಶಾಸಕರ ಮನೆ ಮುಂದೆ ಮೆಣಸಿನಕಾಯಿ ಹೊಗೆ ಹಾಕುವ ಡೆಲಿವರಿ ಮಾಡುವ ಮುಖಾಂತರ